ಕೋಪ ಬರ್ತಿದ್ಯಾ? ಕೋಪ ಏನಿಲ್ಲ ಅದಕ್ಕೆ, ಆದರೆ ಎಲ್ಲ ಗೊತ್ತಿದ್ರೂ ನೀವೆಲ್ಲ ಸುಮ್ಕೆ ಇದ್ರಿ. ಅದರಲ್ಲೂ ಅಣ್ಣ ಸುಮ್ಕೆ ಇದ್ನಲ್ಲ, ನನಗೆ ಬೇಜಾರಾಗಕ್ಕಿಲ್ವಾ? ಮತ್ತೆ ಅಪ್ಪಯ್ಯನೂ ಹೀಗೆಲ್ಲ ಮಾತಾಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ರಾಣಿ, ಅತ್ತೆ ಬಗ್ಗೆ ನನಗೆಲ್ಲ ವಿಷಯ ಗೊತ್ತಿರೋದಕ್ಕೆ ನಾನು ಅವ್ರ ಬೆನ್ನ ಹಿಂದೆ ನಿಂತ್ಕೊಂಡಿರೋದು. ನಿನಗೆ ಅವ್ರ ಬಗ್ಗೆ ಯಾವ ವಿಷಯನೇ ಗೊತ್ತಿದ್ರು ಅದ್ರ ಮೂಲ ಯಾವ್ದು ಹೇಳು? ಊರ್ ಜನರು ಅವ್ರ ಬಗ್ಗೆ ಮಾತಾಡ್ಕೊಂಡಿರೋದು, ನಿಮ್ಮಣ್ಣ ಅವ್ರ ಬಗ್ಗೆ ಬೈಕೊಂಡಿರೋ ಬೈಕೊಳಗಳಷ್ಟೇ ಗೊತ್ತಿರೋದು. ಅದ್ಬಿಟ್ಟು ನಿನಗೆ ಬೇರೇನಾದ್ರೂ ಗೊತ್ತಿದ್ಯಾ? ಇಲ್ಲ, ನಿನಗೆ ಗೊತ್ತಿರೋದಕ್ಕೂ ಸಾಧ್ಯ ಇಲ್ಲ. ಆದರೆ ನನಗೆ ಗೊತ್ತು, ಗುಂಡುಗೆ ಗೊತ್ತು, ಈಗೀಗ ನಿಮ್ಮ ಅಣ್ಣಂಗೆ ಗೊತ್ತಾಗ್ತಿದೆ. ಅದಕ್ಕೆ ಹಾರಾಡ್ತಿದ್ದಿದ್ದು ನನ್ನ ಗಂಡ ಈಗ ಅವ್ರ ಮುಂದೆ ಪುಟ್ಟ ಮಗು ಥರ ಸುಮ್ಮನಾಗ್ಬಿಟ್ಟಿದ್ದಾನೆ. ಹಾಗಂತ ಅವನ ಅಮ್ಮ ಅಂತ ಒಪ್ಕೊಂಡಿದ್ದಾನೆ ಅಂತ ಹೇಳ್ತಿಲ್ಲ. ಅಂದರೆ ಮುಂಚೆ ಇದ್ದಿದ್ದ ಕೋಪ ಈಗಿಲ್ಲ, ಕಡಿಮೆ ಆಗಿದೆ. ಆದರೆ ನೀನೇ ಯೋಚನೆ ಮಾಡು, ನಿನ್ನ ಜೀವನ ಹಾಳು ಮಾಡಬೇಕು ಅನ್ನೋ ಉದ್ದೇಶ ಅವ್ರಿಗೆ ಇದ್ದಿದ್ರೆ ನಿನ್ನ ಮದುವೆ ಟೈಮಲ್ಲಿ ಅವ್ರಿಗೆ ಮನು ಬಗ್ಗೆ ಗೊತ್ತಾದ ತಕ್ಷಣ ನಿನ್ನ ಹತ್ರ ಬಂದು ಮದುವೆ ಆಗಬೇಡ ಅಂತ ಹೇಳ್ತಿದ್ರ? ಈ ಮಾತನ್ನ ನೀನು ತಪ್ಪು ತಿಳ್ಕೋಬಾರ್ದು. ಈ ಮದುವೆ ಆಗಬೇಡ ಕಣವ. ನೀನು ಯೋಚನೆ ಮಾಡು, ಉತ್ತರ ನಿನಗೆ ಸಿಗುತ್ತೆ. 10 ಸಪ್ಲಿಮೆಂಟ್ರಿ ಕಟ್ಟಿದ್ಯಾ? ಏನೇ ಸಹಾಯ ಬೇಕಿದ್ರು ನನ್ನ ಕೇಳು, ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ. ಓಕೆ? ಅರವಾ ಅರವಾ, ಹಾಂ ಮಾವಯ್ಯ. ನಮ್ಮ ಅಳಿಯಂದಿರು ವಸಿ ಹುಷಾರಾಗವ್ರ ನೋಡವ. ಅಂದರೆ ಮಾವಯ್ಯಂಗೆ ಮನುಗೌಡ್ರ ಬಗ್ಗೆ ಸತ್ಯ ಗೊತ್ತಿತ್ತ? ಮಾವಯ್ಯ, ನಿಮಗೆ ಮನೋರ್ ಬಗ್ಗೆ ಗೊತ್ತಿದ್ಯಾ? ನನಗೆ ಎಲ್ಲ ಸತ್ಯನೂ ಗೊತ್ತೈತೆ ಕಣವ. ಅಳಿಯಂದಿರು ಹಿಂದೆ ಮಾತಾಡ್ತಾ ಇದ್ದಿದ್ದಕ್ಕೂ ಇವಾಗ ಮಾತಾಡ್ತಾ ಇರೋದಕ್ಕೂ ಸಾನೇ ವ್ಯತ್ಯಾಸ ಐತೆ ಕಣವ. ಅದಕ್ಕೆ ವಸಿ ನೋಡ್ತೀಯೇನೋ ಅಂತ. ಮಾವಯ್ಯ, ನಾನಿರೋದೇ ಅದಕ್ಕಲ್ವಾ, ನೋಡ್ತೀನಿ. ಈಗ ವಿಷಯಗಳೆಲ್ಲ ಮರ್ತೋಗುತ್ತಾ? ಇಲ್ಲ. ಆಗಾಗ ತಲೆನೋವು ಬರುತ್ತಾ? ಇಲ್ಲ, ಆದರೆ ಇವತ್ತು ರಾಣಿ ತುಂಬ ಜೋರಾಗಿ ಮಾತಾಡಿದ್ಲಲ್ವಾ, ಅದಕ್ಕೆ ತಲೆನೋವು ಬಂದಂಗೆ ಆಯಿತು.